ನೀನು ಈ ಮನೆ ಭಾಗ ಆಗಬೇಕು ಅಂತ ಕೇಳ್ದಾಗಿಂದ ನನಗೆ ಬರೀ ಅದೇ ಯೋಚನೆ ಆಗಿಬಿಟ್ಟಿದೆ. ಅದಕ್ಕೆ ಕನಸಿನಲ್ಲೂ ಅದೇ ಬಂದಿತ್ತು ಅನಿಸುತ್ತೆ. ಸದ್ಯ ಅತ್ತೆ, ನಿಮಗೆ ಕನ್ಸಲ್ಲಿ ಬಂದಿದೆ. ಅದೇನಾದರೂ ನಿಜ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ದೊಡ್ಡ ಅನಾಹುತನೇ ಆಗ್ಬಿಡ್ತಿತ್ತು. ಏನು ನಿಜ ಆಗೋದಾ? ಫಂಕ್ಷನ್ ನಡೀತಿರುವಾಗ ಸ್ಟೇಜ್ ಮಧ್ಯೆ ಬಂದು ಅಭಿ ಭಾಗ ಕೇಳೋದಾ? ಇಲ್ಲ ದೀಪಿಕಾ, ಇದೆಲ್ಲ ಕನಸಲ್ಲಷ್ಟೇ ನಡೆಯೋಕ್ಕೆ ಸಾಧ್ಯ. ಮನೆಯವರೆಲ್ಲರೂ ಅಭಿನ ಟ್ರ್ಯಾಪ್ ಮಾಡ್ತಾ ಇರೋದೇ ಹೊರಗಡೆ ಈ ವಿಷಯ ಎಲ್ಲೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ. ಒಂದು ವೇಳೆ ಫಂಕ್ಷನ್ನಲ್ಲಿ ಅಭಿ ಎಲ್ರ ಮುಂದೆ ಭಾಗ ಕೇಳಿದ್ರೆ ಮನೆಯವ್ರಿಗೆ ಭಾಗ ಕೊಡದೆ ಬೇರೆ ದಾರಿನೇ ಇಲ್ಲ. ಆದರೆ ಇಂಥ ಫಂಕ್ಷನ್ನಲ್ಲಿ ಭಾಗ ಕೇಳೋ ಧೈರ್ಯ ಅಭಿಗೆ ಸದ್ಯಕ್ಕಿಲ್ಲ. ಅಭಿ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನನಗೆ ಬಿದ್ದಿದ್ದ ಕನಸನ್ನು ನಿನ್ನ ಹತ್ರ ಹೇಳ್ಕೊಂಡೆ ಅಷ್ಟೆ. ಚಿಕ್ಕಮ್ಮ, ಆ ಕನಸು ಯಾಕೆ ನನಸಾಗಬಾರ್ದು? ಅಭಿ, ಏನು ಹೇಳ್ತಿದ್ಯಾ? ಅತ್ತೆ ಕನ್ಸು ನನಸಾಗಬೇಕಂದ್ರೆ ನೀನು ಫಂಕ್ಷನಲ್ಲಿ ಮಾತಾಡ್ತೀನಿ, ಎಲ್ಲರೂ ಮುಂದೆ ಭಾಗನೂ ಕೇಳ್ತೀನಿ. ನಾನೇನೋ ತಪ್ಪು ಮಾಡ್ತಿಲ್ವಲ್ಲ. ಕೊಲೆನೋ ದರೋಡೆನೋ ಸುಲಿಗೆನೋ ಮಾಡೋ ಹಾಗಿದ್ದಿದ್ರೆ ನಾನು ಹೆದರ್ಕೋಬೇಕಿತ್ತು. ಆದರೆ ನಾನು ಕೇಳ್ತಿರೋದು ನನ್ನ ಪಾಲಿಗೆ ಸೇರಬೇಕಾಗಿರೋ ಭಾಗನ. ಚಿಕ್ಕಮ್ಮ ಹೇಳಿದ ಹಾಗೆ ನಾನು ಸ್ಟೇಜ್ ಮೇಲೆ ಹೋಗಿ ಎಲ್ಲರೂ ಮುಂದೆ ಭಾಗ ಕೇಳಿದ್ರೆ ಇಲ್ಲ ಅನ್ನೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಭಾಗ ಕೇಳೋದು ನನ್ನ ಹಕ್ಕು. ಆದರೂ ಅದೆಲ್ಲ ತಪ್ಪು ಅಭಿ. ಅಷ್ಟು ಜನರ ಮುಂದೆ, ಸ್ಟಾಫ್ ಮುಂದೆ ಅವಮಾನ ಆಗಬಾರ್ದು ಅಂತಾನೆ ಅವರೆಲ್ಲರೂ ನಿನ್ನನ್ನು ಕಟ್ಟಾಕಿರೋದು. ಅಂಥದ್ರಲ್ಲಿ ನೀನು ಅವ್ರ ಮುಂದೆನೇ ಭಾಗ ಕೇಳಿಬಿಟ್ರೆ ನಿಮ್ಮ ತಂದೆಗೆ, ತುಳಸಿ ಅವ್ರಿಗೆ ಬೇಜಾರಾಗುತ್ತೆ. ಅವ್ರಿಗೆ ಬೇಜಾರಾಗುತ್ತೆ ಅಂತ ನನಗೆ ಸಿಕ್ಕಿರೋ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕಾಗುತ್ತೆ ಚಿಕ್ಕಮ್ಮ? ಆದರೆ ಫಂಕ್ಷನ್ ಚೆನ್ನಾಗಿ ನಡಿಬೇಕು ಅನ್ನೋದೇ ಎಲ್ಲರೂ ಆಸೆ ಅಲ್ವಾ? ನೀನು ಅದಕ್ಕೆ ಒಪ್ಕೊಂಡಿದ್ಯಾ ಅಲ್ವಾ? ಫಂಕ್ಷನ್ ಚೆನ್ನಾಗೇ ನಡೆಯುತ್ತೆ, ಆದರೆ ಫಂಕ್ಷನ್ ಮುಗಿದ ಮೇಲೆ ಅದೇ ನನಗೆ ಆಪರ್ಚುನಿಟಿ ಆಗುತ್ತೆ. ಮನೆಯಲ್ಲೇ ಕೇಳಿದ್ರೆ ಏನಾದರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾರೆ. ಅದೇ ಅಲ್ಲಿ ಅಷ್ಟು ಜನರ ಮುಂದೆ ನನಗೆ ಕೊಡಬೇಕಾಗಿರೋ ಭಾಗ ಕೊಡಿ ಅಂತ ಕೇಳಿದ್ರೆ ಬಾಯಲ್ಲಿ ಮಾತು ಬರದೆ ಭಾಗ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಮ್ಮ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ತಾಕತ್ತೆ. ಹುಣ್ಣಿಮೆ ಚಂದ್ರನ್ ಥರ ಕಾಣಿಸ್ತಿದ್ದೀರಾ, ಶ್ರೀಗಂಧದ ಗೊಂಬೆ ಥರ ಕಾಣಿಸ್ತಿದ್ದೀರಾ. ಏನಮ್ಮ ನೀನು ಸುಮ್ಮನೆ ಏನೇನೋ ಹೇಳಬೇಡ. ಸ್ವಲ್ಪ ಅಲಂಕಾರ ಜಾಸ್ತಿ ಆಯಿತು ಅನಿಸುತ್ತೆ, ಅದಕ್ಕೆ ಹಾಗೆ ಕಾಣ್ತಾ ಇದೆ. ಜಾಸ್ತಿ ಏನೂ ಆಗಿಲ್ಲ ಅಮ್ಮ, ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮ್ಮನ್ನು ನೋಡ್ತಿದ್ರೇ ಮುದ್ದು ಮಾಡ್ಬೇಕು ಅನ್ನಿಸ್ತಿದೆ. ಅಯ್ಯಯ್ಯೋ ಅಮ್ಮ, ಸಾರಿ. ನೀವೆಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರಿ. ನಾನು ನೋಡಿದ್ರೆ ನಿಮಗೆ ಮುತ್ತು ಕೊಟ್ಬಿಟ್ಟು ನನ್ನ ಲಿಪ್ಸ್ಟಿಕ್ ಎಲ್ಲ ನಿಮ್ಮ ಕೆನೆ ಮೇಲಾಗಿದೆ. ಸಾರಿ ಅಮ್ಮ. ಅದಕ್ಕೆ ಯಾಕಮ್ಮ ಸಾರಿ ಕೇಳ್ತೀಯ? ನಿನ್ನ ಪ್ರೀತಿಗಿಂತ ಈ ಮೇಕಪ್ ದೊಡ್ಡದಲ್ಲ. ಆದರೂ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರಿ. ನನ್ನ ಲಿಪ್ಸ್ಟಿಕ್ ತಾಗಿ ಕಲಿಯಾಗೋಯ್ತು. ಬನ್ನಿ ಅಮ್ಮ, ನಾನೇ ವಾಶ್ ಮಾಡ್ತೀನಿ. ಪರವಾಗಿಲ್ಲ, ನೀನು ಈ ರೀತಿ ಮುದ್ದು ಮಾಡ್ತೀಯ ಅಂದರೆ ದಿನಕ್ಕೆ 10 ಸಲ ಬೇಕಾದ್ರೂ ಮುಖ ತೊಳೆದು ಮತ್ತೆ ರೆಡಿ ಆಗ್ತೀನಿ. ಇರು, ನಾನು ಮುಖ ತೊಳ್ಕೊಂಬರ್ತೀನಿ. ಸರಿ ಅಮ್ಮ, ನಾವು ಕಾರ್ ಹತ್ರ ಇರ್ತೀವಿ, ಬೇಗ ಬನ್ನಿ.
ಇದ್ದೀರಾ ಹೊರಗಡೆ? ಬಾಗಿಲು ತೆಗೀರಿ. ಯಾರಾದ್ರೂ ಇದ್ದೀರಾ? ಲಾಕ್ ಆಗ್ಬಿಟ್ಟಿದೆ, ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಆಯ್ತು ಹಾಗಾದ್ರೆ. ಓಕೆ ಓಕೆ, ಎಲ್ಲ ರೆಡಿನಾ? ನಾವು ರೆಡಿ ಅಣ್ಣ. ಆ ಪೂರ್ಣಿ ಅವಿ ಮೊದಲೇ ಹೋಗಿದ್ದಾರೆ, ಅಲ್ಲೇನೋ ಪೂಜೆ ತಯಾರಿ ಇದೆಯಂತೆ, ನಾವು ಹೋಗಿರ್ತೀವಿ ಅಂತ ಹೇಳಿದ್ರು. ಹೌದಾ? ಒಳ್ಳೆದಾಯ್ತಲ್ಲ. ಮಹೇಶ, ಅಭಿಗೆ ನೀನೇ ಬುದ್ಧಿ ಹೇಳಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಯಾರ ಮುಂದೆನೂ ನಮ್ಮ ಮನೇಲಿ ನಡೀತಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಮ್ಮಲ್ಲಿರೋ ಮನಸ್ತಾಪ ಎಲ್ರಿಗೂ ಗೊತ್ತಾಗಿ ಅಲ್ಲಿ ಎಲ್ರ ಮುಂದೆನೂ ನಾವು ತಲೆ ತಗ್ಸೋ ಹಾಗೆ ಆಗಬಾರ್ದು. ಶಾರ್ವರಿ, ಅಭಿನ ಕಂಟ್ರೋಲ್ ಮಾಡೋದಕ್ಕೆ ನಿನ್ನಿಂದನೇ ಸಾಧ್ಯ. ಅವನೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಅದನ್ನು ನೀನೇ ಸಂಭಾಳಿಸ್ಬೇಕು. ಯೋಚನೆ ಮಾಡಬೇಡಿ ಬಾವ, ನಾನು ಅಭಿ ಹತ್ರ ಮಾತಾಡ್ತೇನೆ. ಆಯಿತು, ಸರಿ ಅಣ್ಣ, ಹೊರಡೋಣ ಹಾಗಾದ್ರೆ. ಆಗಲಿ. ತುಳಸಿಯವ್ರು ಬಂದುಬಿಡ್ಲಿ, ಹೊರಡೋಣ. ಈ ಫಂಕ್ಷನ್ಗೆ ತುಳಸಿ ಅವರು ಬರೋದಿಲ್ಲ. ಅಭಿ ಮಾತಾಡೋದನ್ನು ಯಾರು ತಡೆಯೋಕ್ಕೂ ಆಗೋದಿಲ್ಲ. ಈ ಫಂಕ್ಷನ್ ನಿಮ್ಮ ಪಾಲಿಗೆ ಸಂಭ್ರಮ ಆಗಿರುತ್ತೆ ಅಂತ ನೀವು ಅಂದ್ಕೋತಿದ್ದೀರಾ, ಆದರೆ ನಿಮ್ಮೆಲ್ರಿಗೂ ಈ ಫಂಕ್ಷನ್ ಸಂಕಟ ತರುತ್ತೆ. ಇಡೀ ಜೀವನ ನೋವಲ್ಲೇ ನರಳಬೇಕು, ಹಾಗೆ ಮಾಡುತ್ತೆ. ದೀಪಿಕಾ, ತುಳಸಿಯವ್ರು ಇನ್ನೂ ಬಂದಿಲ್ಲ, ಸ್ವಲ್ಪ ಹೋಗಿ ಕರ್ಕೊಂಡು ಬರ್ತೀಯಾ? ಮಾವ, ತುಳಸಿ ಅಮ್ಮ ಆಗಲೇ ಪೂರ್ಣಿ ಅಕ್ಕನ ಜೊತೆಲಿ ಹೋದ್ರು ಅನ್ಸುತ್ತೆ. ಅಲ್ಲೇನೋ ಪೂಜೆಗೆ ತಯಾರಿ ಮಾಡಬೇಕು ಅಂತ ಹೇಳ್ತಿದ್ರು. ಹೌದಾ? ಓ ಸರಿ, ಹಾಗಾದರೆ ನಡೀರಿ, ನಾವೆಲ್ಲರೂ ಹೋಗೋಣ. ಹಾಂ, ಬನ್ನಿ ಬನ್ನಿ ಬನ್ನಿ. ನಮ್ಮನೇಲಿ ಒಬ್ಬ ಇದ್ದಾನೆ, ಡ್ರೈವರ್ ಅಂತ. ಕೆಲ್ಸಕ್ಕೆ ಬಾರದೇ ಇರೋನು, ಟೈಮಿಗೆ ಕರೆಕ್ಟಾಗಿ ಬರಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೆ ನಾವೇ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಈ ಸಂಭ್ರಮಕ್ಕೆ ಅವನಿಗೆ ಸಂಬಳ ಬೇರೆ ಕೊಟ್ಟು ಇಟ್ಕೊಂಡಿದ್ದೀವಿ. ಅಭಿ ಸಮರ್ಥು ಯಾವತ್ತೂ ಸಮಯಕ್ಕೆ ಸರಿಯಾಗೇ ಬರ್ತಾನೆ. ಇವತ್ತೇನೋ ತಡ ಆಗಿರಬೇಕು, ಪರವಾಗಿಲ್ಲ, ನಾನು ಈ ಕಾರ್ ಡ್ರೈವ್ ಮಾಡ್ತೀನಿ. ಈ ಕಾರ್ ಡ್ರೈವರ್ನ ನಿನ್ನ ಕಾರ್ ಡ್ರೈವ್ ಮಾಡೋಕ್ಕೆ ಹೇಳ್ತೀನಿ. ಬಾ ಮಗಳ. ಅವ್ನು ಏನೇ ತಪ್ಪು ಮಾಡಿದ್ರು ಅವ್ನು ವಹಿಸ್ಕೊಂಡೇ ಮಾತಾಡ್ತಾರೆ. ಕೋಪ ಮಾಡ್ಕೋಬೇಡ ಬಿಡು ಅಭಿ. ಅವರು ಅವನಿಗೆ ಎಷ್ಟೇ ವಹಿಸ್ಕೊಂಡು ಮಾತಾಡಿದ್ರು ಏನು ಪ್ರಯೋಜನ ಹೇಳು? ಕಂಪನಿ ವ್ಯವಹಾರಗಳನ್ನು ಅವನಿಗೆ ಕೊಡಬೇಕು ಅಂದ್ಕೊಂಡಿದ್ದಾರೆ. ಆದರೆ ನೀನೀಗ ಸ್ಟೇಜ್ ಮೇಲೆ ಮನೆ ಭಾಗ ಕೇಳಬೇಕು ಅಂತ ಹೇಳ್ತಿದ್ಯಾ. ನೀನು ಹಾಗೆ ಕೇಳ್ತಿದ್ದ ಹಾಗೆ ಅವರೆಲ್ರಿಗೂ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗತ್ತೆ. ಆ ಸಮರ್ಥಗಂತೂ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಬಾಯಿ ಬಡ್ಕೊಳ್ಳೋ ಹಾಗಾಗತ್ತೆ. ಕರೆಕ್ಟ್ ಚಿಕ್ಕಮ್ಮ, ನಾನು ಇಂಥ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಫಂಕ್ಷನ್ ಮುಗಿಲಿ, ಆಮೇಲೆ ಎಲ್ರಿಗೂ ಟೆನ್ಷನ್ ಕೊಡ್ತೀನಿ. ಸರಿ, ಬಾ ಹೊರಡೋಣ. ತಾತ ರೆಡಿನಾ? ಬರ್ತಾ ಬರ್ತಾ ನೀವು ಯಾಕೋ ಸ್ಲೋ ಆಗ್ತಾ ಇದ್ದೀರಪ್ಪ. ಇಲ್ಲಮ್ಮ, ನಾನಂತೂ ಭಾರಿ ಫಾಸ್ಟ್ ಆಗಿದ್ದೀನಿ. ಆದರೆ ಆ ಸ್ನೋ ಡಬ್ಬಿದು ಮುಚ್ಚಳ ಇದೆಯಲ್ಲ, ಅದ್ಯಾಕೋ ಸ್ಲೋ ಆಗ್ತಾ ಇದೆ. ಸುಂದರ. ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ದತ್ತ. ಹೊರಡೋಣ. ಹೊರಡೋದ? ನಾವೆಲ್ಲಿಗೂ ಹೋಗ್ತಾ ಇಲ್ಲ. ಅಲ್ಲ, ಅವ್ರು ಕರೆದ್ರೊಂದು ಮಾತ್ರಕ್ಕೆ ತುದಿಗಾಲಲ್ಲಿ ನಿಂತಿರ್ತೀರಲ್ಲ ಅಲ್ಲಿ ಹೋಗೋಕ್ಕೆ. ನಿಮ್ಗೇನು ಅನ್ಸಲ್ವಾ?
ಏನಯ್ಯ ಅನ್ನಿಸ್ಬೇಕು? ಅಲ್ಲ, ಅಷ್ಟೊಂದು ಪ್ರೀತಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದು ಕರೆದಿದ್ದಾರೆ. ನಾವು ಹೋಗದೆ ಹೋದರೆ ಏನಾದ್ರು ಅನ್ನಿಸ್ಬೇಕು. ನಡಿ ನಡಿ ಹೋಗೋಣ. ಇಲ್ಲ, ನಾನಂತೂ ಎಲ್ಲಿಗೂ ಬರಲ್ಲ. ಬೇಕಿದ್ರೆ ನೀವು ಹೊರಡಿ. ದಂಡ್ಪಿಂಡ, ನೀನು ಬರೆದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಹೋಗಿ ನಮ್ಮನ್ನು ಆ ಜಾಗದವರೆಗೂ ಡ್ರಾಪ್ ಮಾಡು. ಹೌದು ಸಮರ್, ಲೇಟ್ ಆಗ್ತದೆ, ಹೊರಡೋಣ ಬಾ. ನೋಡು, ನಾನು ಅಲ್ಲಿಗೆ ಬರಲ್ಲ. ನನಗೆ ಬರೋಕ್ಕೆ ಇಷ್ಟನೂ ಇಲ್ಲ. ನಿಂಗೆ ಹೋಗಲೇಬೇಕು ಅಂತಿದ್ರೆ ಬೇರೆ ಕ್ಯಾಬ್ ಮಾಡ್ಕೊಂಡು ಹೊರಡಿ. ಮತ್ತೆ ನೀನೆಲ್ಲಿಗೆ ಹೋಗ್ತಿದ್ಯಾ ಇವಾಗ? ಅದು ನಾನು ಆ ಮನೆಗೆ ಹೋಗಬೇಕು. ಕೆಲಸ ಮಾಡ್ತಿದ್ದೀನಲ್ಲ, ಅದಕ್ಕಾದ್ರೂ ಹೋಗಲೇಬೇಕು. ನಿಂದೊಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಕಣೋ, ಆ ಮನೆ ಫಂಕ್ಷನ್ಗೆ ಹೋಗೋಲ್ಲ ಅಂತೀಯ, ಆ ಮನೆಗೆ ಹೋಗಬೇಕು ಅಂತೀಯ. ಏನು ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಹೋದರೂ ಕೆಲಸನಾಗ ಹೋಗ್ತೀನಿ ಹೊರತು ಗೆಸ್ಟ್ ಆಗಲ್ಲ. ಕಾರ್ ತಂದಿದ್ದೀನಲ್ಲ, ವಿಧಿ ಇಲ್ಲ. ನನ್ನ ಕೆಲಸ ಕೊಟ್ಟಿರೋ ಸರ್ರು ಮೇಡಮ್ ಕಾಯ್ತಾ ಇರ್ತಾರೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಕ್ಯಾಬಲ್ಲಿ ಹೋಗಿ. ಅಯ್ಯ, ಏನಮ್ಮ ನಿನ್ನ ಗಂಡ? ಅವನು ಮಾತಾಡೋದು ಅವನಿಗೆ ಅರ್ಥ ಆಗೋಲ್ಲ ಅಂತ ಕಾಣುತ್ತೆ. ಅಲ್ಲ, ಅಲ್ಲಿಗೆ ಹೋಗಲ್ಲ ಅಂತಾನೆ, ಆ ಮನೆಗೆ ಹೋಗಬೇಕು ಅಂತಾನೆ, ನೀವು ಬರಬೇಡಿ ಅಂತಾನೆ, ಕ್ಯಾಬ್ ಮಾಡ್ಕೊಂಡು ಹೋಗಿ ಅಂತಾನೆ. ಏನು ವಿಚಿತ್ರ. ನಿಮ್ಮ ಮಗ ಅಲ್ವೇ? ತಾತ, ನನ್ನ ಗಂಡ ಆಫೀಸ್ಗೆ ಹೋಗಿದ್ದಾರೆ. ಮಾವಂಗೇನೋ ತೊಂಡೆ ನೋವು ಬಂತೆ, ಅತ್ತೆ ಬರಲ್ಲ ಅಂದರು. ನಾ ಹೊಡೋಣವಾ? ಬರ್ತೀನಿ ಅಂತಂದರೆ ನಿನ್ನ ದವಡೆ ಓದಿಸ್ತೀನಿ. ಆ ಮನೆಯವರ ನಂಬಿಕೆಗೆಲ್ಲ ದ್ರೋಹ ಮಾಡಿ ಈಗ ಅಲ್ಲಿಗೆ ಬರ್ತೀನಿ ಅಂತಂತೀಯ. ಯಾವ ಮುಖ ಇಟ್ಕೊಂಡು ಬರ್ತೀಯ? ಸುಮ್ಮನೆ ಬಿದ್ದಿರ್ಬೇಕಿಲ್ಲೇ. ನಡೀಸೋಗ್ಲಾಗಿ ನೀನು. ನನ್ನ ಮುಖಕ್ಕೇನಾಗಿದೆ? ಚೆನ್ನಾಗೇ ಮೇಕಪ್ ಮಾಡ್ಕೊಂಡಿದ್ದೀನಲ್ಲ. ಸರ್, ಇವತ್ತು ಸಿಲ್ವರ್ ಜುಬ್ಲಿ ಫಂಕ್ಷನ್ ನಡೀತಾ ಇರೋದು, ಅದನ್ನು ನೀವು ಇಷ್ಟೊಂದು ಗ್ರ್ಯಾಂಡಾಗಿ ನಡೆಸ್ಕೊಡ್ತಾ ಇರೋದು, ಇದೆಲ್ಲ ನಮ್ಮ ಕಂಪ್ನಿ ಸ್ಟಾಫ್ಗೆ ತುಂಬ ಇಷ್ಟ ಆಗಿದೆ. ಎಲ್ಲರ ಬಾಯಲ್ಲೂ ನಿಮ್ಮದೇ ಮಾತು ಸರ್. ಈಗಷ್ಟೇ ಕಂಪನಿಯ ಮಾಲೀಕರಾದ ಮಾಧವ್ ಸರ್ ಹಾಗೂ ಕುಟುಂಬದವರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತುಳಸಿಯವರಲ್ಲಿ ನೋಡಿದೆಯಾ? ಇಲ್ವಲ್ಲ ಅಣ್ಣ, ನಾನು ನೋಡಿಲ್ಲ. ಪುಣಿ, ತುಳಸಿಯವರಲ್ಲಿ ನೋಡಿದೆಯಾ? ಇಲ್ಲ. ಯಾಕೆ ಮಾವ, ಅಮ್ಮ ನಿಮ್ಮ ಜೊತೆ ಬಂದಿಲ್ವಾ? ಇಲ್ಲ, ನನ್ನ ಜೊತೆ ಬಂದಿಲ್ಲ. ಪೂಜೆಗೆ ತಯಾರಿ ಮಾಡ್ಕೋಬೇಕು ಅಂತ ನಿಮ್ಮ ಜೊತೆ ಬರಲಿಲ್ವಾ? ಪೂಜೆಗೆ ಏನೇನು ಬೇಕು ಅಂತ ಹೇಳಿದ್ರು, ನಾವು ಅದನ್ನು ಇಲ್ಲೇ ತಯಾರಿ ಮಾಡ್ಕೊಂಡ್ವಿ. ಅಮ್ಮ ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಹೌದಾ? ದೀಪಿಕಾ, ತುಳಸಿಯವರು ಪೂರ್ಣಿ ಜೊತೆ ಹೋದ್ರು ಅಂತ ನೀನಲ್ವಾ ಹೇಳಿದ್ದು? ಹೌದು. ಯಾಕೆ ಪೂರ್ಣಿ, ಅವ್ರು ನಿಮ್ಮ ಜೊತೆ ಬರಲಿಲ್ವಾ? ನನ್ನ ಜೊತೆನಾ? ನನ್ನ ಜೊತೆ ಅಮ್ಮ ಬಂದು ನೀನು ನೋಡಿದ್ಯಾ? ಮತ್ತೆ ಆಗಲೇ ನಿಮ್ಮ ಜೊತೆಲೇ ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮ ಜೊತೆಲೇ ಹೋದ್ರು ಅಂದ್ಕೊಂಡೆ. ಹೌದಾ? ಮತ್ತೆಲ್ಲಿ ಹೋದರು? ಯಾರಾದ್ರೂ ಇದ್ದೀರಾ? ಬಾಗಿಲು ತೆಗೀರಿ, ನಾನು ಇಲ್ಲಿ ಒಳಗೆ ಸಿಕ್ಕಾಕೊಂಡಿದ್ದೀನಿ. ಬಾಗಿಲು ತೆಗೀರಿ.
ಏನಾಯ್ತು ಇವ್ರಿಗೆ? ಎಲ್ಲಿ ಹೋಗ್ಬಿಟ್ರು? ದೇವಸ್ಥಾನಕ್ಕೆ ಏನಾದರೂ ಹೋದ? ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ? ಮನೇಲೇ ಇದ್ದವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಕ್ಕೆ ಸಾಧ್ಯ? ಹೇಳಿ ಸರ್. ಹಾಂ ಸಮರ್ಥ್, ಎಲ್ಲಿದ್ಯಾ ನೀನು? ಇಲ್ಲೇ ನಿಮ್ಮ ಮನೆ ಹತ್ರನೇ ಇದ್ದೀನಿ ಸರ್. ನೀವೆಲ್ಲಿಗೆ ಹೇಳ್ತಿರೋ ಅಲ್ಲಿಗೆ ಬರ್ತೀನಿ. ಅಲ್ಲ, ನೀನು ಮನೆ ಹತ್ರ ಇದ್ದರೆ ಮನೇಲಿ ತುಳಸಿಯವ್ರು ಇದ್ದಾರಾ ಅಂತ ಒಂದ್ಸಲ ನೋಡ್ತೀಯಾ? ಯಾಕೆ ಸರ್, ಏನಾಯಿತು? ನೀವ್ಯಾರು ಇನ್ನೂ ಹೊರಟಿಲ್ವಾ? ಅಲ್ಲ, ಎಲ್ಲರೂ ಇಲ್ಲಿ ಬಂದಿದ್ದೀವಿ, ತುಳಸಿಯವ್ರು ಆಗಲೇ ಇಲ್ಲಿಗೆ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲೆಲ್ಲೂ ಕಾಣ್ತಿಲ್ಲ. ನೀನು ಅವರು ಮನೇಲಿ ಏನಾದರೂ ಇದ್ದಾರಾ ಅಂತ ಒಂದ್ಸಲ ನೋಡ್ತೀಯಾ? ಒಂದು ನಿಮಿಷ ಸರಿ ಸರ್, ನೋಡ್ತೀನಿ. ಹಾಂ, ಏನಾಯ್ತು ಸಮರ್ಥ್? ಸರ್, ಅವರು ಮನೇಲಿಲ್ಲ ಅನಿಸುತ್ತೆ. ಮನೇಲಿಲ್ವಾ? ಸರಿ, ನಾನು ಆಮೇಲೆ ಮಾಡ್ತೀನಿ. ಅಣ್ಣ, ಏನಾಯಿತು? ಮನೇಲಿ ಇಲ್ವಂತೆ. ಸಮರ್ಥ್ ಮನೆ ಹತ್ರ ಇದ್ದ, ಅವನು ಕಾಲ್ ಮಾಡಿದ್ದೆ. ನಾನೊಂದ್ಸರಿ ಟ್ರೈ ಮಾಡ್ತೀನಿ. ಸರ್, ಇನ್ನು 10 ನಿಮಿಷದಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ. ನಿಮ್ಗೆ ಓಕೆ ಅಲ್ವಾ ಸರ್? ಅದು ನನ್ನ ವೈಫ್ ಬಂದಿಲ್ಲ, ನಾನು ಮನೆ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ. ಅವ್ರು ಬಂದ ಮೇಲೆ ಪ್ರೋಗ್ರಾಮ್ ಶುರು ಮಾಡೋಣ. ಸರ್, ಇಂಥ ಟೈಮಲ್ಲಿ ನೀವೇ ಇಲ್ಲಿಲ್ಲ ಅಂದರೆ? ಹೌದು ಅಣ್ಣ, ನೀನು ಇಲ್ಲೇ ಇರು, ನಾನು ಅವಿ ಹೋಗಿ ಅದಕ್ಕೆ ನಾನು ನೋಡ್ಕೊಂಡು ಬರ್ತೀನಿ. ಇಲ್ಲ ಮಹೇಶ, ನಾನೇ ಹೋಗಿ ಬರ್ತೀನಿ. ತುಳಸಿಯವ್ರು ಇಲ್ಲದೆ ಈ ಪ್ರೋಗ್ರಾಮ್ ನಡೆಯೋದು, ಆ ಪ್ರೋಗ್ರಾಮಲ್ಲಿ ನಾನಿರೋದು ಯಾಕೋ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನಾನೇ ಹೋಗಿ ಬರ್ತೀನಿ. ಅಣ್ಣ, ನನ್ನ ಮಾತು ಕೇಳು, ನಾವೇ ಎಲ್ಲ ಕಡೆ ಹುಡುಕ್ತೀವಿ. ನೀನು ಇಲ್ಲಿದ್ದು ಫಂಕ್ಷನ್ನ ಸ್ವಲ್ಪ ತಡವಾಗಿ ಶುರು ಮಾಡಿಸು. ನೀನು ಇಲ್ಲಿರೋದು ಮುಖ್ಯ ಅಣ್ಣ. ಹೌದು, ನಾನು ಮನೆ ಹತ್ರ ನೋಡ್ತೀನಿ, ಅಥವಾ ಅಮ್ಮ ಎಲ್ಲಿ ಹೋಗಿರ್ಬೋದು ಅಂತ ಹುಡುಕ್ತೀನಿ. ನೀವೆಲ್ಲ ಹೀಗೆ ಮಾತಾಡ್ತಾ ನಿಂತಿದ್ರೆ ಪ್ರೋಗ್ರಾಮ್ ಶುರು ಮಾಡೋದು ಯಾವಾಗ? ಬೇಗ ಬೇಗ ಪ್ರೋಗ್ರಾಮ್ ಶುರು ಮಾಡಬೇಕು, ಅದು ಬೇಗ ಮುಗಿಬೇಕು. ಅದೇ ಸರಿ, ನಡೀರಿ. ಅಭಿ ಅಮ್ಮ ಎಲ್ಲೂ ಕಾಣಿಸ್ತಿಲ್ಲ. ಅವ್ರು ಬಂದಾದ್ಮೇಲೆ ಪ್ರೋಗ್ರಾಮ್ ಶುರು ಆಗಲಿ. ಎಲ್ಲ ಬಂದರೂ ಇವ್ರು ನಾಟಕ ತಪ್ಪಿದ್ದಲ್ಲ, ತನ್ನ ಇಂಪಾರ್ಟೆನ್ಸ್ ಏನು ಅಂತ ತೋರಿಸ್ಕೋಬೇಕು. ಅದಕ್ಕೆ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡು ನಾಟಕ ಆಡ್ತಿರ್ಬೇಕು. ಶಟಪ್ ಅಭಿ, ಎಲ್ಲದರಲ್ಲೂ ತಪ್ಪು ಹುಡುಕ್ಬೇಡ. ಮೊದಲು ಅಮ್ಮ ಎಲ್ಲಿ ಹೋಗಿದಾರಂತ ಗೊತ್ತಾಗಲಿ. ಅವ್ರು ಬಂದಾದ್ಮೇಲೆ ಪ್ರೋಗ್ರಾಮ್ ಶುರು ಆಗೋದು. ಬಾ, ಅಮ್ಮ ಮಗನ ಪ್ರೀತಿ ಈ ಲೆವೆಲ್ಗೆ ಬಂದಿದ್ಯಾ? ತಾಯಿಗಿಂತ ದೇವ್ರಿಲ್ಲ. ಹೋಗು, ನೀನು ದೇವ್ರನ್ನ ಹುಡ್ಕೊಂಡು ಬಾ. ಆ ದೇವ್ರ ಪ್ರತ್ಯಕ್ಷ ಆದರೆ ಆದಷ್ಟು ಬೇಗ ಕರ್ಕೊಂಡು ಬಾ. ಕಾಯ್ತಾ ಕೂತ್ಕೊಳಕ್ಕೆ ನನ್ನ ಕೈಲಾಗಲ್ಲ. ಅವಿ, ನೀನು ಅವ್ನ ಮಾತಿಗೆ ತಲೆ ಕೆಡಿಸ್ಕೊಬೇಡ, ಬಾ ಹೋಗೋಣ. ಬಾಗಿಲು ತೆಗಿರಿ.